Namaste. Subject Engineering Mathematics for first semester BE. Name of the book author Dr. KSC Sir. Module 2 Differential Calculus 2. Article number 2.3 Partial Differentiation. Assignment Problem number 6. If u equal to log of x square plus y square whole divided by x plus y, verify that del square u by del x del y equal to del square u by del y del x ಅಂತ. ಓಕೆ, ಪ್ರೂವ್ ಮಾಡಬೇಕು. u equal to this much, verify that LHS equal to RHS, del square u by del x del y equal to del square u by del y del x ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಇದು ಡೈರೆಕ್ಟಾಗಿ ಮಾಡಿದರೆ ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಲಾಗ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/x. ಎಗೇನ್ ಎಕ್ಸಿಗೆ ಚೈನ್ ರೂಲ್ ಅಪ್ಲೈ ಮಾಡೋದು ಅಂದರೆ ಕೋಶಂಟ್ ರೂಲ್ ಇದಕ್ಕೆ. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆಯಿತಾ. ಈಸಿಯೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಲಾಗರಿದಮಿಕ್ ಎಕ್ಸ್ಪ್ರೆಷನ್ಸ್ ಫಂಕ್ಷನ್ಸ್ ಇದೆಯಲ್ಲ, ಲಾಗ್ ಆಫ್ ಎ ಬೈ ಬಿ ಇಸ್ ಲಾಗ್ ಎ ಮೈನಸ್ ಲಾಗ್ ಬಿ, ಆ ಫಾರ್ಮ್ಯಾಟಿಗೆ ಹೋಗೋಣ. ಸೊ ಅಲ್ಲಿಗೆ ಲಾಗ್ ಆಫ್ ನ್ಯೂಮರೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಡಿನಾಮಿನೇಟರ್ ಲಾಗ್ ಆಫ್ ಡಿನಾಮಿನೇಟರ್ ಇಸ್ ಎಕ್ಸ್ ಪ್ಲಸ್ ವೈ. ಇದು ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ ಅಂತ. ಲಾಗ್ ಆಫ್ ಎ ಬೈ ಬಿ ಈಕ್ವಲ್ ಟು ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮುಲಾ ಅಪ್ಲೈ ಮಾಡಿರೋದು. ಸೊ ಇವಾಗ ಫಸ್ಟ್ ಏನು ಮಾಡಬೇಕು, ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಡೆಲ್ ಸ್ಕ್ವೇರ್ ಯು ಡಿವೈಡೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂತ ಹೇಳಿದ್ರೆ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಡೆಲ್ ಯು ಬೈ ಡೆಲ್ ವೈ ಅಂತ ಗೊತ್ತಾಯ್ತಲ್ಲ. ಡೆಲ್ ಯು ಬೈ ಡೆಲ್ ವೈ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಹಾಗೆ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಡೆಲ್ ಯು ಬೈ ಡೆಲ್ ವೈ ಅನ್ನು ಫೈಂಡ್ ಔಟ್ ಮಾಡಬೇಕು. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದ್ರೆ partial differentiation of u with respect to y is 1 divided by x square plus y square. Again x square plus y square ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಅಂದರೆ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಫಸ್ಟ್ ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಇದು, ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಮೈನಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಈಸ್ ಅದು 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಇಂಟು 2y ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. Okay, next, so this is del square u by del square u by del x del y, so that is equal to del by del x into del u by del y. So that is equal to, ಇವಾಗ ಇಲ್ಲಿ ಏನು ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ, ಸೊ ಡಿನಾಮಿನೇಟರ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ನ್ಯೂಮರೇಟರ್ ಡಿಫ್ರೆಂಟ್ ವೇರಿಯೇಬಲ್ಸು 0 ಆಗುತ್ತೆ. ನೆಕ್ಸ್ಟು ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸೊ ದಟ್ ಈಸ್ 2x. ವೈ ಸ್ಕ್ವೇರಿಗೆ ಆಗೋದಿಲ್ಲ ಬಿಕಾಸ್ ಡಿಫ್ರೆಂಟ್ ವೇರಿಯೇಬಲ್ಸ್ ಅಲ್ವಾ, ಅದಕ್ಕೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಹಾಗೂ ಮಾಡ್ಬೋದು, ಇಲ್ಲಾಂದರೆ ಕೋಶಂಟ್ ರೂಲ್ ಆಗು ಮಾಡ್ಬೋದು, ಗೊತ್ತಾಯ್ತಲ್ಲ. ಸೊ ಇದು ಫಸ್ಟ್ ಟರ್ಮ್ದು. ಸೆಕೆಂಡ್ ಟರ್ಮಲ್ಲಿ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್
ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ 4xy divided by x square plus y square whole square minus minus plus 1 divided by x plus y whole square. So that is equal to 1 divided by x plus y whole square minus 4xy divided by x square plus y square whole square. So this is del square u divided by del x del y. ಗೊತ್ತಾಯ್ತಲ್ಲ, ಅದು ಇದದು ಈಕ್ವೇಷನ್ ನಂಬರ್ 1 ಅಂತ ಬರಿಬೋದು. ನೆಕ್ಸ್ಟ್ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಅಂದರೆ ಡೆಲ್ ಸ್ಕ್ವೇರ್ ಯು ಡಿವೈಡೆಡ್ ಬೈ ಆರ್ ಎಚ್ ಎಸ್. ಇವಾಗ ದಿಸ್ ಈಸ್ ಫಾರ್ ಎಲ್ ಎಚ್ ಎಸ್. ನೆಕ್ಸ್ಟ್ ಆರ್ ಎಚ್ ಎಸ್ ಡೆಲ್ ಸ್ಕ್ವೇರ್ ಯು ಬೈ del y del x equal to partial differentiation of del u by del x with respect to y equal to del by del y. ಸೊ del u by del x ಅಂತ ಹೇಳಿದ್ರೆ ಇದು u ಇದೆಯಲ್ಲ, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ u ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ log of x square plus y square is 1 divided by x square plus y square. Again x square plus y square ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ 2x minus partial differentiation of log of x plus y with respect to x is 1 divided by x plus y into 1. So that is equal to del by del y into 2x divided by x square plus y square minus 1 divided by x plus y. So equal to ಇವಾಗ ಫಸ್ಟ್ ಟರ್ಮು ಇದು ಸೆಕೆಂಡ್ ಟರ್ಮ್ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದ್ದಾರೆ. 2xನ ಟಿಕೆಟ್ ಔಟ್ ಸೈಡ್ ತೊಗೊಂಬಿಡೋಣ. ಈಗ ಡೈರೆಕ್ಟಾಗಿ ಮಾಡೋಣ. -1 divided by x square plus y square whole square. ಕ್ವಶನ್ ರೂಲ್ ಅಪ್ಲೈ ಮಾಡಲಿಲ್ಲ, ನಾನು ಬೇರೆ ಫಾರ್ಮುಲಾ ಅಪ್ಲೈ ಮಾಡಿದ್ದು, ಗೊತ್ತಾಯ್ತಲ್ಲ. ಸೊ -1 divided by x square plus y square whole square. ನೆಕ್ಸ್ಟ್ ಅದೇ ಥರನೇ ಇದು ಕೂಡ ಮೈನಸ್ ಹಾಗೆ ಇರಲಿ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಸೆಕೆಂಡ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದ್ರೆ -1 divided by x plus y 1 plus 1 is 2. ಅಗೇನ್ x plus yಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬರೋದು, ಗೊತ್ತಾಯ್ತಲ್ಲ. ಲಿವ್ ಇಟ್. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾವು ಚೈನ್ ರೂಲ್ ಅಪ್ಲೈ ಮಾಡಲಿಲ್ಲ. ಸೊ 2x ತೊಗೊಂಡ್ವಿ, 1 divided by x square plus y squareಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ -1 divided by x square plus y square whole square ಬಂತು. ಅಗೇನ್ x square plus y squareಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಬರುತ್ತೆ, ಗೊತ್ತಾಯ್ತಲ್ಲ. ಸೊ 2y ಸೊ ಈಕ್ವಲ್ ಟು -2 2s are 4xy divided by x square plus y square whole square minus plus 1 divided by x plus y whole square. So this is del square u by del y del x. So this is RHS. So rearrange ಮಾಡೋಣ. 1 divided by x plus y square y whole square minus 4xy divided by x square plus y square whole square. ಸೊ ಇದು ಈಕ್ವೇಷನ್ ನಂಬರ್ 2 ಅಂತ ಮಾಡಿದ್ರು ಆಯಿತು. ಸೊ ಈಕ್ವೇಷನ್ ನಂಬರ್ 1 ಈಕ್ವಲ್ ಟು ಈಕ್ವೇಷನ್ ನಂಬರ್ 2 LHS ಈಕ್ವಲ್ ಟು RHS by equating equation number 1 and 2. So LHS equal to RHS. So hence proved. ಬೇಕಾದರೆ ಇದು ಈಕ್ವೇಷನ್ ಬರಿಬೋದು ಏನಂತ, del square u divided by del x del y equal to
del square u by del y del x. ಗೊತ್ತಾಯ್ತಲ್ಲ, ಹ್ಯಾನ್ಸ್ ಪ್ರೂವ್ಡ್. ಒಮ್ಮೆ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಇವಾಗ ಇಲ್ಲಿ ಕ್ವಶನ್ ಹೇಗಿದೆ ಹಾಗೆ ತೊಗೊಳ್ಬೇಕಂದ್ರೆ ಡೈರೆಕ್ಟ್ ಇಟ್ಸ್ ಡಿಫಿಕಲ್ಟ್. ಲಾಗ್ ಆಫ್ ಎ ಬೈ ಬಿ ಫಾರ್ಮುಲಾ ಅಪ್ಲೈ ಮಾಡೋಣ. ಲಾಗ್ ಎ ಮೈನಸ್ ಲಾಗ್ ಬಿ. ಸೊ ಫಸ್ಟ್ ಇಲ್ಲಿ ನೋಡೋಣ ಎಲ್ ಎಚ್ ಎಸ್. ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಡೆಲ್ ಯು ಬೈ ಡೆಲ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಈ ಡೆಲ್ ಬೈ ಡೆಲ್ ಎಕ್ಸ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಡೆಲ್ ಯು ಬೈ ಡೆಲ್ ವೈ ಇವಾಗ ಫೈಂಡ್ ಔಟ್ ಮಾಡಿರೋದು. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಇದು ಬರುತ್ತೆ. ಹೇಗೆ ಅಂದರೆ ಫಸ್ಟ್ ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ, ಸೊ ಲಾಗ್ ಆಫ್ ಎನಿಥಿಂಗ್ ಅಂದರೆ 1/ಎನಿಥಿಂಗ್ ಅಂತ. ಈ ಎನಿಥಿಂಗ್ ಇದೆಯಲ್ಲ ಅದಕ್ಕೆ ಮತ್ತೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈ ಇಂದ. ವೈ ಈಗ ಎಕ್ಸ್ ಬೇರೆ ಅದ ವೇರಿಯೇಬಲ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್, ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2y ಬರುತ್ತೆ. ಮೈನಸ್ ಈ ಮೈನಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ 1/x ಪ್ಲಸ್ ವೈ. ಎಗೈನ್ ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬಿಕಾಸ್ ವೈ ಕೋಎಫಿಷಿಯಂಟ್ ಈಸ್ 1 ಇಯರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್ ಡೆಲ್ ಯು ಬೈ ಡೆಲ್ ವೈ ಈಕ್ವಲ್ ಟು ಡೆಲ್ ಬೈ ಡೆಲ್ ಎಕ್ಸ್. ಇದು 2y ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1 ಇಂಟು 1 ಇಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಈಗ ಏನು ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಸೊ ಡಿನಾಮಿನೇಟರ್ ಅಂದರೆ ಕೋಷಂಟ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಇಸ್ 0 ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ 2x ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಸೆಕೆಂಡ್ ಟರ್ಮಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಯಾವ ಫಾರ್ಮುಲಾ ಅಪ್ಲೈ ಮಾಡಿರೋದು? ಸೊ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎನ್ದು ಡಿಫ್ರೆನ್ಷಿಯೇಷನ್ ಮಾಡಿದರೆ ಈಕ್ವಲ್ ಟು ಮೈನಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1. ಈ ಫಾರ್ಮುಲಾ ಅಪ್ಲೈ ಮಾಡಿರೋದು. ಗೊತ್ತಾಯ್ತಲ್ಲ. ಅವಾಗ ಮೈನಸ್ 1 ಡಿವೈಡೆಡ್ ಬೈ ಅಂದರೆ ಟು ದ ಪವರಲ್ಲಿ ಏನಿದೆ 1 ತಾನೇ, ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ 1 ಪ್ಲಸ್ 1 ಈಸ್ 2 ಆಗುತ್ತೆ. ಸೊ ಎಲ್ ಎಚ್ ಎಸ್ ಯಾವುದು ಈ ಕ್ವಶನಲ್ಲಿ? ಎಲ್ ಎಚ್ ಎಸ್ ಇಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗುತ್ತೆ 0 ಆಗುತ್ತೆ ಮೈನಸ್ 2 2s of 4xy ಡಿವೈಡೆಡ್ ಬೈ ಡಿನಾಮಿನೇಟರ್ ಪ್ಲಸ್ ಅಂದರೆ ಮೈನಸ್ ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ರೀಅರೇಂಜ್ ಮಾಡ್ಕೊಳ್ಳೋಣ. ಪಾಸಿಟಿವ್ ಫಸ್ಟು ಅನಂತರ ನೆಗೆಟಿವ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಆರ್ ಎಚ್ ಎಸ್ದು ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಡೆಲ್ ಎಕ್ಸ್ ಈಕ್ವಲ್ ಟು ಡೆಲ್ ಬೈ ಡೆಲ್ ವೈ ಡೆಲ್ ಯು ಬೈ ಡೆಲ್ ಎಕ್ಸ್ ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಡೆಲ್ ಯು ಬೈ ಡೆಲ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ. ಡೆಲ್ ಬೈ ಡೆಲ್ ವೈ ಹಾಗೆ ಬರೆಯೋಣ. ಡೆಲ್ ಯು ಬೈ ಡೆಲ್ ಎಕ್ಸ್ ಅಂದ್ರೇನು? ಇಲ್ಲಿ ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ. ಸೊ ಇಲ್ಲಿಗೆ ಫಸ್ಟ್ ಟರ್ಮ್ ಬರೆಯೋಣ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದರೆ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಗೇನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಮಾಡಬೇಕು ಮೈನಸ್ ಮತ್ತಿದು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ. ಗೊತ್ತಾಯ್ತಲ್ಲ. ನೆಕ್ಸ್ಟು ಡೆಲ್ ಬೈ ಡೆಲ್ ವೈ ಹಾಗೆ ಬರೆಯೋಣ. 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಎ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಬೇಕಾದರೆ ಮಾಡ್ಬೋದು. ಇದನ್ನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಮಾಡಿರೋದು. ಈ 2x ಹೊರಗಡೆ ಹಾಕ್ಕೊಳ್ಳಿ. 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ನಮಗೆ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ. ಎಗೇನ್ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ 2y ಬರುತ್ತೆ. ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು 2y. ಆ 2y ಇನ್ಸೈಡ್ಗೆ ಹಾಕಿರೋದು ಮೈನಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಆರ್ ಎಚ್ ಎಸ್. ಇದು ಆರ್ ಎಚ್ ಎಸ್ ಅಲ್ವಾ ಬೈ ಗಿವನ್ ಎಕ್ಸ್ಪ್ರೆಷನ್ಸಲ್ಲಿ ಕ್ವಶನಲ್ಲಿ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಡೆಲ್ ಎಕ್ಸ್ ಈಕ್ವಲ್ ಟು ಇದು ಮೈನಸ್ 4xy 2 2s 4 ಎಕ್ಸ್ ವೈ ಮೈನಸ್ ಡಿವೈಡ್ ಬೈ ಡಿನಾಮಿನೇಟರ್ ಮೈನಸ್ ಮೈನಸ್ ಪ್ಲಸ್ 1 ಬೈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಫಸ್ಟ್ ಪಾಸಿಟಿವ್ ಬರೆಯೋಣ, ನೆಕ್ಸ್ಟ್ ನೆಗೆಟಿವ್. ಕಾಲ್ ಇಟ್ ಆಸ್ 2
By equating equation number 1 and 2, LHS equal to RHS. So LHS is this one, RHS is this one. So both are equal, hence proved. Okay, thank you so much.